ಮಿತ್ರರೇ ನಮಸ್ಕಾರ. ಮಿತ್ರರೇ, ಚೀನಾದಲ್ಲಿ ಎಸ್ಸಿಒ ಶೃಂಗಸಭೆ ಮುಕ್ತಾಯ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನದ ಚೀನಾ ಪ್ರವಾಸವನ್ನು ಮುಗಿಸಿ ಭಾರತಕ್ಕೆ ವಾಪಸ್ ಆದ ಬಳಿಕ ಚೀನಾದಲ್ಲಿ ಒಂದೆರಡು ಮೇಜರ್ ಬೆಳವಣಿಗೆಗಳು ನಡೆದಿದ್ದಾವೆ. ಅದು ಕೂಡ ಚೀನಾ ಮತ್ತು ಪಾಕಿಸ್ತಾನ, ಹಾಗೆ ಪಾಕಿಸ್ತಾನ ಮತ್ತು ರಷ್ಯಾಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಬಂದು ಲ್ಯಾಂಡ್ ಆಗ್ತಿದ್ದ ಹಾಗೆ ಅತ್ತ ಚೀನಾದಲ್ಲಿ ಆಸಿಮ್ ಮುನೀರ್ ಪ್ರತ್ಯಕ್ಷನಾಗ್ತಾನೆ. ತೀರಾ ಮೇಜರ್ ಮೀಟಿಂಗ್ಗಳಲ್ಲಿ ಆಸಿಮ್ ಮುನೀರ್ ಭಾಗಿಯಾಗ್ತಾನೆ. ಮಿತ್ರರೇ, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ಆಸಿಮ್ ಮುನೀರ್ ಯಾವ್ಯಾವ ಮೀಟಿಂಗ್ನಲ್ಲಿ ಭಾಗಿಯಾದ, ಅದರ ಉದ್ದೇಶ ಏನು, ಎಲ್ಲವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದಾದ ಬಳಿಕ ಮಿತ್ರರೇ, ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ರಷ್ಯಾದ ಅಧ್ಯಕ್ಷ ಪುತಿನ್ರನ್ನ ಭೇಟಿಯಾಗ್ತಾರೆ. ಪುತಿನ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಪಾಕ್ ಪ್ರಧಾನಿ ಮಾಡಿದಂತಹ ಒಂದು ಮನವಿ ಇವತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಮನವಿ ಏನಪ್ಪಾ ಅಂತಂದ್ರೆ, ಭಾರತ ಮತ್ತು ರಷ್ಯಾದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧ ಇದೆಯೋ ಅದೇ ರೀತಿಯ ಸಂಬಂಧವನ್ನ ಪಾಕಿಸ್ತಾನದ ಜೊತೆಗೂ ಕೂಡ ರಷ್ಯಾ ಬೆಳೆಸಿಕೊಳ್ಳಲಿ, ನಾವು ಅದನ್ನು ಬಯಸ್ತಾ ಇದ್ದೀವಿ, ಹೀಗೊಂದು ಡಿಮ್ಯಾಂಡ್ ಮಾಡಿದ್ದಾರೆ. ಇದಕ್ಕೆ ಪುತಿನ್ ಏನು ಉತ್ತರ ಕೊಟ್ಟರು? ನಿಜವಾಗ್ಲೂ ಪಾಕಿಸ್ತಾನ ಮತ್ತು ರಷ್ಯಾದ ಜೊತೆಗೆ ಭಾರತ ಮತ್ತು ರಷ್ಯಾದೊಂದಿಗಿರುವಂತಹ ಸಂಬಂಧದ ರೀತಿಯಲ್ಲಿ ನಂಬಿಕೆ ಡೆವಲಪ್ ಆಗೋದಕ್ಕೆ ಸಾಧ್ಯ ಇದೆಯಾ? ಪಾಕಿಸ್ತಾನ ಮತ್ತು ರಷ್ಯಾದ ಸಂಬಂಧ ಸದ್ಯ ಯಾವ ರೀತಿಯಾಗಿದೆ? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿ ಚೀನಾದಲ್ಲಿ ಎಸ್ಸಿಒ ಶೃಂಗಸಭೆ ನಡೀತಲ್ಲ, ಇದಕ್ಕೋಸ್ಕರವಾಗಿ ಚೀನಾ ಭಾರಿ ಪ್ರಿಪೇರ್ ಆಗಿತ್ತು. ಯಾವುದೇ ಹಂತದಲ್ಲೂ ಕೂಡ ಸಣ್ಣ ಎಡವಟ್ಟು ಕೂಡ ಆಗಬಾರದು. ಅಮೆರಿಕಾಗೆ ಇದರ ಮೂಲಕವಾಗಿ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂತ ಚೀನಾ ಭಾರಿ ತಯಾರಿಯನ್ನ ಮಾಡಿಕೊಂಡಿತ್ತು. ಈಗ ಎಸ್ಸಿಒ ಶೃಂಗಸಭೆ ಮುಕ್ತಾಯ ಆಗಿದೆಯಲ್ಲ, ಈಗ ಪ್ರತಿಯೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಚೀನಾದ ಪ್ಲಾನ್ ಹೇಗಿತ್ತು ಅಂತ ನಿಮಗೆ ಅರ್ಥ ಆಗತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಹಳ ಚೆನ್ನಾಗಿ ನಡೆಸ್ಕೊಳ್ತು. ಎಲ್ಲೂ ಕೂಡ ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಚೀನಾ ನಡೆದುಕೊಂಡೇ ಇಲ್ಲ. ಮುಖ್ಯವಾಗಿ ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಜಾಯಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಮೆನ್ಷನ್ ಮಾಡ್ತು. ಅದಕ್ಕೆ ಪಾಕಿಸ್ತಾನ ಸಹಿ ಹಾಕುವಂತೆ ಚೀನಾ ನೋಡ್ಕೊಳ್ತು. ಪಾಕಿಸ್ತಾನ ಯಾವ ಹಂತದಲ್ಲೂ ಕೂಡ ಭಾರತದ ವಿರುದ್ಧ ಹೇಳಿಕೆ ಕೊಡದಂತೆ ಚೀನಾ ನೋಡ್ಕೊಳ್ತು. ಹಾಗಂತ ಚೀನಾ ಪಾಕಿಸ್ತಾನವನ್ನ ನೆಗ್ಲೆಕ್ಟ್ ಮಾಡಿಲ್ಲ. ಪಾಕಿಸ್ತಾನಕ್ಕೆ ಏನು ಪ್ರಾಶಸ್ತ್ಯವನ್ನ ಕೊಡಬೇಕು ಅದನ್ನ ಚೀನಾ ಕೊಟ್ಟಿದೆ. ಕೆಲವೊಂದನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಅಷ್ಟೇ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಆಸಿಮ್ ಮುನೀರ್ ಪ್ರಧಾನಿ ನರೇಂದ್ರ ಮೋದಿ ಚೀನಾದಲ್ಲಿ ಇದ್ದಷ್ಟು ಹೊತ್ತು ಆತ ಕಾಣಿಸ್ಕೊಂಡೇ ಇರಲಿಲ್ಲ. ಆತ ಚೀನಾದಲ್ಲೇ ಇದ್ನೋ ಅಥವಾ ಅನಂತರ ಬಂದನೋ ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಮೋದಿ ಇದ್ದಷ್ಟು ಹೊತ್ತು ಆಸಿಮ್ ಮುನೀರ್ ಯಾವ ವೇದಿಕೆಯಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಯಾವಾಗ ನರೇಂದ್ರ ಮೋದಿ ಅವರು ಚೀನಾದಿಂದ ವಾಪಸ್ ಹೊರಡ್ತಾರೆ, ತಕ್ಷಣ ಆಸಿಮ್ ಮುನೀರ್ ಪ್ರತ್ಯಕ್ಷನಾಗ್ತಾನೆ. ಅದು ಕೂಡ ಮಿತ್ರರೇ, ಇವತ್ತು ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಪ್ರಧಾನಿ ಶಾಬಾಜ್ ಶರೀಫೋ ಅಥವಾ ಆಸಿಮ್ ಮುನೀರೋ, ಯಾವ ಮಟ್ಟಿಗೆ ಆಸಿಮ್ ಮುನೀರ್ನ ಕಂಟ್ರೋಲ್ ಪಾಕಿಸ್ತಾನದಲ್ಲಿದೆ, ಇದೆಲ್ಲದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಯಾಕೆ ಕೇಳಿದ್ರೆ, ನಂತರ ಪಾಕಿಸ್ತಾನ ಯಾವ್ಯಾವ ದೇಶದ ಜೊತೆಗೆ ಬೈಲ್ಯಾಟ್ರಲ್ ಮೀಟಿಂಗ್ ಅನ್ನು ನಡೆಸ್ತೋ ಅದೆಲ್ಲದರಲ್ಲೂ ಕೂಡ ಶಾಬಾಜ್ ಶರೀಫ್ ಅವರ ಪಕ್ಕದಲ್ಲೇ ಆಸಿಮ್ ಮುನೀರ್ ಕೂತ್ಕೊಂಡು ಆ ಮೀಟಿಂಗ್ ಗಳಲ್ಲಿ ಭಾಗಿಯಾದ. ಸಾಮಾನ್ಯವಾಗಿ ಈ ದ್ವಿಪಕ್ಷೀಯ ಮಾತುಕತೆಗಳು ಯಾವ ರೀತಿಯಾಗಿ ನಡೀತವೆ ಅಂತಂದ್ರೆ, ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರು ಅದರಲ್ಲಿ ಮುಖ್ಯವಾಗಿ ಭಾಗಿಯಾಗ್ತಾರೆ. ಅವರ ಜೊತೆಗೆ ಒಂದು ನಿಯೋಗ ಇರುತ್ತೆ. ಆ ನಿಯೋಗದಲ್ಲಿ ಒಂದಷ್ಟು ಜನ ಮಂತ್ರಿಗಳಿರಬಹುದು, ಅದರಲ್ಲಿ ಪ್ರಮುಖವಾಗಿ ವಿದೇಶಾಂಗ ಸಚಿವರಿರ್ತಾರೆ, ವಿದೇಶಾಂಗ ಕಾರ್ಯದರ್ಶಿಗಳಿರ್ತಾರೆ, ಭದ್ರತಾ ಸಲಹೆಗಾರರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳಿರ್ತವೆ. ಸೇನಾ ಮುಖ್ಯಸ್ಥ ಭಾಗಿಯಾಗುವಂತದ್ದು ಬಹಳ ರೇರ್, ಇಲ್ವೇ ಇಲ್ಲ ಅಂತ ಹೇಳಬಹುದು. ಈಗ ಉದಾಹರಣೆಗೆ ಚೈನಾ ಮತ್ತು ಭಾರತದ ನಡುವೆ ದ್ವಿಪಕ್ಷೀಯ ಮಾತುಕತೆ ಆಯ್ತಪ್ಪ, ಅದರಲ್ಲಿ ಭಾರತದ ಸೇನಾ ಮುಖ್ಯಸ್ಥರೇನಾದ್ರೂ ಭಾಗಿಯಾಗಿದ್ರ ಅಥವಾ ಚೈನಾದ ಸೇನಾ ಮುಖ್ಯಸ್ಥರು ಭಾಗಿಯಾಗಿದ್ರ? ಈ ರೀತಿಯಾಗಿ ಸೇನಾ ಮುಖ್ಯಸ್ಥರು ಭಾಗಿಯಾಗೋದೇ ಇಲ್ಲ. ಪಾಕಿಸ್ತಾನ ಮಾತ್ರ ಇದಕ್ಕೆ ವಿರುದ್ಧ. ಶಹಬಾಜ್ ಶರೀಫ್ ಯಾವುದೇ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಭಾಗಿಯಾದ್ರೂ ಕೂಡ ಅದರಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾಗಿಯಾಗಿರ್ತಾನೆ, ಆಸಿಮ್ ಮುನೀರ್ ಅಲ್ಲಿರ್ತಾನೆ. ಚೈನಾ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಮಾತುಕತೆ ಆಗುವಂತಹ ಸಂದರ್ಭದಲ್ಲಿ ಶಹಬಾಜ್ ಶರೀಫ್ ಪಕ್ಕದಲ್ಲೇ ಆಸಿಮ್ ಮುನೀರ್ ಕೂತಿದ್ದ. ಈ ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಇದನ್ನೇನು ವಿವರಿಸಿ ಹೇಳಬೇಕಾಗಿರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಸಿಮ್ ಮುನೀರ್ ವಿಶ್ವದ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹದ್ದು, ಆತನ ಇಂಟ್ರೆಸ್ಟ್ಗಳು, ಜೊತೆಗೆ ವಿಶ್ವದ ನಾಯಕರು ಆತನಿಗೆ ಹಾಕ್ತಾ ಇರುವಂತಹ ಮಣೆಯನ್ನ ನೋಡಿದ್ರೆ ಪಾಕಿಸ್ತಾನದಲ್ಲಿ ಬಹುದೊಡ್ಡ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋದ್ರ ಸುಳಿವು ಸಿಗ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಸದ್ಯ ಇರುವಂತಹ ಪಪ್ಪೆಟ್ ಗವರ್ನಮೆಂಟ್ ಅನ್ನ ಆದಷ್ಟು ಶೀಘ್ರದಲ್ಲಿ ಆಸಿಮ್ ಮುನೀರ್ ಕೆಳಗಿಳಿಸ್ಬಿಟ್ಟು ತಾನೇ ಅಧಿಕಾರವನ್ನು ವಹಿಸಿಕೊಳ್ಳಬಹುದು. ಪಾಕಿಸ್ತಾನದಲ್ಲಿ ಮತ್ತೆ ಮಿಲಿಟರಿ ಸರ್ವಾಧಿಕಾರ ಬರುತ್ತೆ. ಅದಕ್ಕೆ ಆಸಿಮ್ ಮುನೀರ್ ಗ್ರೌಂಡ್ ತಯಾರಿ ಮಾಡ್ತಾ ಇದ್ದಾನೆ. ಅನುಭವವನ್ನ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಆತ ಎಲ್ಲಾ ಸಭೆಗಳಲ್ಲೂ ಭಾಗಿಯಾಗ್ತಾ ಇದ್ದಾನೆ. ಈ ವಾದ ಸ್ವಲ್ಪ ಸತ್ಯ ಅಂತ ಅನ್ಸುತ್ತೆ. ಯಾಕೆ ಕೇಳಿದ್ರೆ, ಈ ಆಸಿಮ್ ಮುನೀರ್ಗೆ ವಿದೇಶಾಂಗ ನೀತಿಯ ಬಗ್ಗೆ ಝೀರೋ ನಾಲೆಡ್ಜ್. ಆತ ಒಬ್ಬ ಜಿಹಾದಿ ಅಲ್ವಾ? ಈ ಆಸಿಮ್ ಮುನೀರ್ಗೆ ಉಗ್ರರನ್ನ ಹೇಗೆ ತಯಾರು ಮಾಡಬೇಕು, ಅವ್ರಿಗೆ ಯಾವ ರೀತಿಯಾಗಿ ಟ್ರೈನಿಂಗ್ ಕೊಡಬೇಕು, ಈ ಎಲ್ಲ ಮಾಹಿತಿ ತುಂಬಾ ಚೆನ್ನಾಗಿದೆ. ವಿದೇಶಾಂಗ ನೀತಿಯಲ್ಲಿ ಯಾವುದೇ ನಾಲೆಡ್ಜ್ ಇಲ್ಲ. ಹೀಗಾಗಿ ಆತ ಇದೆಲ್ಲದರ ಅರಿವನ್ನ ಪಡೆದುಕೊಳ್ತಾ ಇದ್ದಾನೆ, ಅನುಭವ ಪಡೆದುಕೊಳ್ತಾ ಇದ್ದಾನೆ. ಇದೇ ಕಾರಣದಿಂದ ಶಹಬಾಜ್ ಶರೀಫ್ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಆಸಿಮ್ ಮುನೀರ್ ಇರ್ತಾನೆ, ಆ ಸಭೆಯಲ್ಲಿ ಆಸಿಮ್ ಮುನೀರ್ ಭಾಗಿಯಾಗ್ತಾನೆ. ಈ ರೀತಿಯ ವಾದಗಳು ಕೂಡ ಕೇಳಿಬರ್ತಾ ಇದೆ. ಇದಕ್ಕನುಗುಣವಾಗಿ ಇವತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ವಿಶ್ವದ ಎಲ್ಲಾ ನಾಯಕರು ಮಣೆ ಹಾಕೋದು ಜಾಸ್ತಿ ಆಗ್ಬಿಟ್ಟಿದೆ. ಟ್ರಂಪ್ ಕೂಡ ಏನ್ ಹೇಳ್ತಾರೆ, ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸುವ
ಒದಗಿಸೋದ್ರಲ್ಲಿ ಪಾಕಿಸ್ತಾನದ ಪರವಾಗಿ ಆಸಿಮ್ ಮುನೀರ್ ಪ್ರಮುಖ ಪಾತ್ರ ವಹಿಸಿದ್ದ. ಆತನೇ ನಿರ್ಣಾಯಕನಾಗಿದ್ದ. ಭಾರತದಲ್ಲಿ ಹೇಗೆ ನರೇಂದ್ರ ಮೋದಿ ನಿರ್ಣಾಯಕರು, ಹಾಗೆ ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಅಂತ ಟ್ರಂಪ್ ಸ್ವತಃ ಹೇಳಿಕೆ ಕೊಟ್ಟಿದ್ರು. ಇದೇ ಕಾರಣದಿಂದ ಆಸಿಮ್ ಮುನೀರ್ಗೆ ಸ್ವತಃ ಟ್ರಂಪ್ ಡಿನ್ನರ್ಗೆ ಆಹ್ವಾನಿಸಿದ್ರು. ಕ್ಸಿ ಜಿನ್ಪಿಂಗ್ ಮೀಟಿಂಗ್ ನಲ್ಲೂ ಕೂಡ ಈತನೇ ಭಾಗಿಯಾಗ್ತಾನೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಆಸಿಮ್ ಮುನೀರ್ ನಿಧಾನವಾಗಿ ಪಾಕಿಸ್ತಾನವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಾನೆ. ಆದಷ್ಟು ಶೀಘ್ರವಾಗಿ ಆತನೇ ಮೈನ್ ಸ್ಟ್ರೀಮ್ಗೆ ಬಂದು ನಿಲ್ತಾನೆ. ಈ ರೀತಿಯಾದಂತಹ ಒಂದು ವಾದ ಇದೆ. ಈ ಆಸಿಮ್ ಮುನೀರ್ ಅಧಿಕಾರಕ್ಕಾಗಿ ಪ್ಲಾನ್ ಮಾಡ್ತಾ ಇರುವಂತಹದ್ದು ಈಗಿನಿಂದ ಏನಲ್ಲ. 2024ರಲ್ಲಿ ಪಾಕಿಸ್ತಾನದ ಚುನಾವಣೆ ಆಯ್ತಲ್ಲ, ಅದರಲ್ಲಿ ಕಂಪ್ಲೀಟ್ ಆಗಿ ಇಮ್ರಾನ್ ಖಾನ್ ಪಕ್ಷವನ್ನು ಹೊರಗಿಡಲಾಯಿತು. ಅವರು ಅಧಿಕಾರದಿಂದ ದೂರ ಉಳಿಯುವಂತೆ ಸೇನೆ ನೋಡಿಕೊಳ್ತು. ಅನಂತರ ಈ ನವಾಜ್ ಶರೀಫ್ ಪಕ್ಷ ಮತ್ತು ಈ ಭುಟ್ಟೋ ಪಕ್ಷ ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರ ರಚಿಸುವಲ್ಲೂ ಕೂಡ ಈ ಆಸಿಮ್ ಮುನೀರ್ನ ಪಾತ್ರ ಬಹಳ ದೊಡ್ಡದಾಗಿದೆ. ಹಾಗೆ ಸರ್ಕಾರ ರಚನೆ ಆಗ್ತಿರುವಂತಹ ಸಂದರ್ಭದಲ್ಲಿ ನವಾಜ್ ಶರೀಫ್ ಪ್ರಧಾನಿ ಆಗದಂತೆ ಈ ಆಸಿಮ್ ಮುನೀರ್ ನೋಡ್ಕೊಳ್ತಾನೆ. ಯಾಕೆ ಗೊತ್ತಾ? ಈ ನವಾಜ್ ಶರೀಫ್ ಇದಾರಲ್ಲ, ಪಾಕಿಸ್ತಾನದಲ್ಲಿ ತೀರಾ ಪ್ರಭಾವಿ ವ್ಯಕ್ತಿ, ಹಲವು ಬಾರಿ ಪ್ರಧಾನಿಯಾದಂತಹ ಅನುಭವ ಇದೆ. ಅಂತಹ ನವಾಜ್ ಶರೀಫ್ರನ್ನ ಕೈಗೊಂಬೆಯಾಗಿ ಇಟ್ಟುಕೊಳ್ಳುವಂತಹದ್ದು ಕಷ್ಟ. ಅದಕ್ಕೆ ಆಸಿಮ್ ಮುನೀರ್ ಏನ್ ಪ್ಲಾನ್ ಮಾಡ್ತಾನೆ ಅಂತಂದ್ರೆ, ನವಾಜ್ ಶರೀಫ್ರ ತಮ್ಮ ಶಹಬಾಜ್ ಶರೀಫ್ರನ್ನ ಪ್ರಧಾನಿ ಮಾಡೋದಕ್ಕೆ ಆಸಿಮ್ ಮುನೀರ್ ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಅದರಲ್ಲಿ ಯಶಸ್ವಿಯೂ ಕೂಡ ಆಗ್ತಾನೆ. ಇದೆಲ್ಲವೂ ಸಹ ಆಸಿಮ್ ಮುನೀರ್ ಅಧಿಕಾರವನ್ನು ಪಡೆದುಕೊಳ್ಳೋದಕ್ಕೆ ಮಾಡ್ತಿರುವಂತಹ ಒಂದು ಗ್ರ್ಯಾಂಡ್ ಪ್ಲಾನ್ ಅಷ್ಟೇ. ಇನ್ನು SCO ಶೃಂಗಸಭೆ ಮುಕ್ತಾಯ ಆಗ್ತಿದ್ದ ಹಾಗೆ ರಷ್ಯಾದ ಅಧ್ಯಕ್ಷ ಪುತಿನ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೀತು. ಇದರಲ್ಲಿ ಶಹಬಾಜ್ ಶರೀಫ್ ಅವರ ಹೇಳಿಕೆ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಆ ಹೇಳಿಕೆ ಏನು ಕೇಳಿದ್ರೆ, ಭಾರತ ಮತ್ತು ರಷ್ಯಾದ ನಡುವೆ ಇರುವಂತಹ ಸಂಬಂಧವನ್ನ ನಾವು ಗೌರವಿಸ್ತೇವೆ, ಅದು ಬಹಳ ಉತ್ತಮವಾಗಿದೆ. ಆದರೆ ಪಾಕಿಸ್ತಾನವೂ ಕೂಡ ನಿಮ್ಮ ಜೊತೆಗೆ ಅದೇ ರೀತಿಯಾದಂತಹ ಸಂಬಂಧವನ್ನ ಬಯಸುತ್ತೆ. ಇದು ಪ್ರಾದೇಶಿಕ ಪ್ರಗತಿ ಮತ್ತು ಸಮೃದ್ಧಿಗೆ ಬಹಳ ಅವಶ್ಯಕವಾಗಿದೆ ಹೀಗಂತ ಶಹಬಾಜ್ ಶರೀಫ್ ಹೇಳ್ತಾರೆ. ಜೊತೆಗೆ ನೀವೊಬ್ಬ ಡೈನಾಮಿಕ್ ಲೀಡರ್ ಅಂತ ಪುತಿನ್ರನ್ನ ಶಹಬಾಜ್ ಶರೀಫ್ ಹಾಡಿ ಹೊಗಳ್ತಾರೆ. ಈ SCO ಶೃಂಗಸಭೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪುತಿನ್ ಆತ್ಮೀಯವಾಗಿರುವಂತಹ ಸಂದರ್ಭದಲ್ಲಿ ಶಹಬಾಜ್ ಶರೀಫ್ ಅದನ್ನು ದಿಟ್ಟಿಸಿ ನೋಡ್ತಾ ಇರುವಂತಹ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಅಂದ್ರೆ ಮೋದಿ ಮತ್ತು ಪುತಿನ್ ಬಹಳ ಆತ್ಮೀಯವಾಗಿ ಮಾತುಕತೆ ನಡೆಸ್ತಾ ಇರ್ತಾರೆ. ಶಹಬಾಜ್ ಶರೀಫ್ ಕಡೆಗೆ ಅವರು ಗಮನವನ್ನೇ ಹರಿಸೋದಿಲ್ಲ. ಆದರೆ ಮೋದಿ ಮತ್ತು ಪುತಿನ್ ಮಾತುಕತೆಯನ್ನ ಶಹಬಾಜ್ ಶರೀಫ್ ಒಂದೇ ಕಣ್ಣಲ್ಲಿ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಈ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಜನ ಶಹಬಾಜ್ ಶರೀಫ್ಗೆ ಭಾರಿ ಹೊಟ್ಟೆ ಉರಿದಿದೆ ಅಂತ ಟ್ರೋಲ್ ಮಾಡಿದ್ರು. ಈಗ ಮಿತ್ರರೇ, ಶಹಬಾಜ್ ಶರೀಫ್ ಭಾರತ ಮತ್ತು ರಷ್ಯಾದ ಸಂಬಂಧವನ್ನ ಪುತಿನ್ ಎದುರುಗಡೆ ಪ್ರಸ್ತಾಪ ಮಾಡಿರೋದನ್ನ ನೋಡಿದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಹೊಟ್ಟೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಈ ಶಹಬಾಜ್ ಶರೀಫ್ ಪುತಿನ್ಗೆ ಡಿಮ್ಯಾಂಡ್ ಮಾಡಿದಾರಲ್ಲ, ನಿಮ್ಮ ಮತ್ತು ಭಾರತದ ನಡುವಿನ ಸಂಬಂಧ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾದ ಸಂಬಂಧವನ್ನು ಪಾಕಿಸ್ತಾನದ ಜೊತೆಗೆ ಇಟ್ಟುಕೊಳ್ಳಿ ಅಂತ. ಇದು ಸಾಧ್ಯನಾ? ಹೀಗೊಂದು ಪ್ರಶ್ನೆಯನ್ನ ಕೇಳಿದ್ದೆ ಆದರೆ ಸಾಧ್ಯವೇ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ. ಯಾಕೆ ಕೇಳಿದ್ರೆ, ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಇವತ್ತು ನಿನ್ನೆಯದಲ್ಲ. ರಷ್ಯಾ ಅಲ್ಲ, ಸೋವಿಯತ್ ಯೂನಿಯನ್ ಕಾಲದಿಂದಲೂ ಕೂಡ ಭಾರತ ಇದೇ ರೀತಿಯಾದಂತಹ ಸಂಬಂಧವನ್ನು ಮೇಂಟೈನ್ ಮಾಡಿಕೊಂಡು ಬಂದಿದೆ. ಯಾವತ್ತೂ ಕೂಡ ಈ ಎರಡು ದೇಶಗಳ ನಡುವೆ ಒಂದು ಅಪನಂಬಿಕೆ ಬರುವಂತಹ ಸಿಚುವೇಶನ್ ನಿರ್ಮಾಣ ಆಗಲೇ ಇಲ್ಲ. ಈಗಲಂತೂ ಬಿಡಿ, ಈ ಟ್ರಂಪ್ ಕಾರಣದಿಂದ ಇದು ಹೊಸ ಎತ್ತರವನ್ನೇ ತಲುಪಿದೆ. ಭಾರತ ಯಾವಾಗ ತೈಲ ಖರೀದಿಯನ್ನು ನಿಲ್ಲಿಸೋದಿಲ್ಲ, ಅಮೆರಿಕ ಎಷ್ಟೇ ಒತ್ತಡ ಹಾಕಲಿ, ಎಷ್ಟೇ ಟ್ಯಾರಿಫ್ ಹಾಕಲಿ, ನಾವು ಅದಕ್ಕೆ ಎಷ್ಟೇ ಬೆಲೆ ತೆರೋದಕ್ಕೂ ಸಿದ್ಧ, ರಷ್ಯಾದೊಂದಿಗಿನ ತೈಲ ವ್ಯಾಪಾರವನ್ನು ನಿಲ್ಲಿಸೋದಿಲ್ಲ ಅಂತ ಭಾರತ ಹೇಳುತ್ತಲ್ಲ, ಇದು ರಷ್ಯಾವನ್ನ ಬಹಳಷ್ಟು ಖುಷಿಪಡಿಸಿದೆ. ಭಾರತ ಮತ್ತು ರಷ್ಯಾದ ನಡುವೆ ಯಾವ ಮಟ್ಟಿನ ಸಂಬಂಧ ಇದೆ ಅಂತಂದ್ರೆ, ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಬೇಕಾದಾಗ ವೀಟೋವನ್ನು ರಷ್ಯಾ ಚಲಾಯಿಸುತ್ತೆ. ಎಲ್ಲಾ ದೇಶಗಳು ಕೈಬಿಟ್ಟಂತಹ ಸಂದರ್ಭದಲ್ಲಿ ಭಾರತವನ್ನ ರಷ್ಯಾ ಬಚಾವ್ ಮಾಡಿದೆ. ಭಾರತ ಮತ್ತು ರಷ್ಯಾದ ನಡುವೆ ಬಹಳ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಖರೀದಿ ನಡೆಯುತ್ತೆ. ಇಲ್ಲಿ ಕೇವಲ ವ್ಯಾಪಾರ ಮಾತ್ರ ಅಲ್ಲ, ರಷ್ಯಾ ನಮಗೆ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡುತ್ತೆ, ಕೋ ಪ್ರೊಡಕ್ಷನ್ ಆಗುತ್ತೆ. ಉದಾಹರಣೆಗೆ ಬ್ರಹ್ಮೋಸೇ ಇದೆ. ಇವತ್ತು ಪಾಕಿಸ್ತಾನ ಯಾಕೆ ರಷ್ಯಾ ಜೊತೆಗೆ ಇಂತಹ ಸಂಬಂಧವನ್ನು ಬಯಸ್ತಾ ಇದೆ ಅಂತಂದ್ರೆ, ಮೊನ್ನೆ ಬ್ರಹ್ಮೋಸ್ ಮೂಲಕವಾಗಿ ಭಾರತ ಹೊಡೆದಿತ್ತಲ್ಲ, ಆ ನೋವನ್ನು ಅವ್ರಿಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಭಾರತ ರಷ್ಯಾದ ಸಂಬಂಧ ಇದ್ದಂತೆ ನಮ್ಮ ರಷ್ಯಾ ಸಂಬಂಧ ಇದ್ದಿದ್ರೆ ನಾವು ಕೂಡ ಭಾರತಕ್ಕೆ ಹೊಡಿಬಹುದಿತ್ತಲ್ಲ ಅಂತ ಪಾಕಿಸ್ತಾನ ಕನಸು ಕಾಣುತ್ತಷ್ಟೇ. ಅದು ಕೇವಲ ಹಗಲು ಕನಸೇ ಹೊರತು ಯಾವತ್ತೂ ನನಸಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಪಾಕಿಸ್ತಾನ ಯಾರ ನಂಬಿಕೆಯನ್ನು ಉಳಿಸ್ಕೊಂಡಿಲ್ಲ. ಇವರು ಒಮ್ಮೆ ಅಮೆರಿಕ ಜೊತೆಗೆ ಹೋಗ್ತಾರೆ, ಅಮೆರಿಕ ಹೆಚ್ಚಿಗೆ ಹಣ ಕೊಡುತ್ತೆ ಅಂತಂದ್ರೆ ಅವರಿಗೆ ಜೈ ಜೈ ಅಂತಾರೆ. ಇತ್ತ ಚೀನಾದಿಂದ ಸಹಾಯವನ್ನು ಪಡೆದುಕೊಂಡು ಅವರಿಗೂ ಜೈಕಾರ ಹಾಕ್ತಾರೆ. ಒಂದು ಸ್ಪಷ್ಟವಾದಂತಹ ವಿದೇಶಾಂಗ ನೀತಿಯನ್ನ ಪಾಕಿಸ್ತಾನ ಇದುವರೆಗೆ ಇಟ್ಟುಕೊಂಡೇ ಇಲ್ಲ. ಯಾರೂ ಕೂಡ ಪಾಕಿಸ್ತಾನವನ್ನ ಒಂದು ರಿಲಯಬಲ್ ಪಾರ್ಟ್ನರ್ ಹೀಗಂತ ನೋಡೋದೇ ಇಲ್ಲ. ನೀವೇ ನೋಡ್ತಾ ಇದ್ರಲ್ವಾ, ಅಮೆರಿಕ ಪಾಕಿಸ್ತಾನವನ್ನ ಎಷ್ಟು ಈಸಿಯಾಗಿ ಪರಿಗಣಿಸಿದೆ ಅಂತ. ಇರಾನ್ ಜೊತೆಗೆ ಯುದ್ಧ ಶುರುವಾಯಿತು. ಪಾಕಿಸ್ತಾನದ ಆಸಿಮ್ ಮುನೀರ್ನನ್ನ ಕರೆಸ್ಕೊಂಡು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾತನಾಡ್ತಾರೆ, ನಮಗೆ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಹೇಳಿ ಕಳುಹಿಸ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಪಾಕಿಸ್ತಾನ ಯಾವ ಕಾರಣಕ್ಕೂ ಅಮೆರಿಕಾಗೆ ಸಪೋರ್ಟ್ ಮಾಡಬಾರ್ದು. ಇರಾನ್ ಮುಸ್ಲಿಂ ದೇಶ, ಮುಸ್ಲಿಂ ಬ್ರದರ್ಹುಡ್ ಅನ್ನು ಪ್ರತಿಪಾದಿಸ್ತಾ ಇರುವಂತಹ ದೇಶ. ಅಂತಹ ಇರಾನ್ ವಿರುದ್ಧವಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಪಾಕಿಸ್ತಾನ ಪರೋಕ್ಷವಾಗಿ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನೈತಿಕವಾಗಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭ್ರಷ್ಟವಾಗಿದೆ ಅಂತ ಯೋಚನೆ ಮಾಡಿ. ಇದೇ ಕಾರಣದಿಂದ ಪಾಕಿಸ್ತಾನವನ್ನ ಯಾವುದೇ ದೇಶವೂ ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ. ಅಂತಹದ್ರಲ್ಲಿ ರಷ್ಯಾ ಪಾಕಿಸ್ತಾನದೊಂದಿಗೆ ಅಂತಹ ಸಂಬಂಧವನ್ನು ಬೆಳೆಸುತ್ತಾ? ಖಂಡಿತವಾಗ್ಲೂ ಇಲ್ಲ.
ಅದೇ ಭಾರತ ಮತ್ತು ರಷ್ಯಾದ ಸಂಬಂಧ ನೋಡಿ. ಇವತ್ತು ಪುತಿನ್ ಮತ್ತು ಶಾಬಾಜ್ ಶರೀಫ್ ಭೇಟಿ ಆದ್ರಲ್ಲ, ಇದ್ರ ಬಗ್ಗೆ ಭಾರತ ಏನಾದರೂ ಕಮೆಂಟ್ ಮಾಡುತ್ತಾ ಅಥವಾ ನರ್ವಸ್ ಆಗುತ್ತಾ? ಯಾಕೆ ಅಂತಂದ್ರೆ ಭಾರತಕ್ಕೆ ತುಂಬಾ ಚೆನ್ನಾಗಿ ಗೊತ್ತು, ನಮ್ಮ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಪುತಿನ್ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ. ಪಾಕಿಸ್ತಾನವನ್ನ ಎಲ್ಲಿಡಬೇಕು, ಎಷ್ಟರ ಮಟ್ಟಿಗೆ ಬಳಸ್ಕೊಳ್ಬೇಕು ಅಂತ ಪುತಿನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಭಾರತ ಅರ್ಥ ಮಾಡಿಕೊಂಡಿದೆ. ಇವತ್ತು ಪಾಕಿಸ್ತಾನ ಪುತಿನ್ ಬಳಿಯಲ್ಲಿ ಹೋಗಿ ನಮಗೂ ಒಂದು 10 ಬ್ರಹ್ಮೋಸ್ ಕೊಡಿ, ನಾವು ಇದಕ್ಕೆ ಪ್ರತಿಯಾಗಿ 10ರಷ್ಟು ದುಡ್ಡು ಕೊಡ್ತೀವಿ, ಒಂದು ಬ್ರಹ್ಮೋಸ್ಗೆ 100 ಕೋಟಿ ಅಂತಂದ್ರೆ ನಾವು 1000 ಕೋಟಿ ಕೊಡ್ತೀವಿ ಅಂತಂದ್ರೂ ಕೂಡ ಪುತಿನ್ ಆ ವ್ಯಾಪಾರಿ ಡೀಲ್ ಅನ್ನು ಮಾಡಿಕೊಳ್ಳೋದಿಲ್ಲ. ಅಂತಹ ಗಾಢವಾದ ನಂಬಿಕೆ ಮತ್ತು ಸಂಬಂಧದಲ್ಲಿ ಸ್ಥಿರತೆ ರಷ್ಯಾ ಮತ್ತು ಭಾರತದ ನಡುವೆ ಇದೆ. ಅದೇ ಮಿತ್ರರೇ, ಅಮೆರಿಕದಿಂದ ನೀವು ಇದನ್ನೆಲ್ಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು F-35 ಅನ್ನ ಭಾರತಕ್ಕೆ ನಾವು ಮಾರಾಟ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆಯಲ್ಲ, ಭಾರತ F-35 ಅನ್ನ ಒಂದು 50 ಖರೀದಿ ಮಾಡ್ತು ಅಂತ ಅಂದುಕೊಳ್ಳಿ. ನಾಳೆ ಪಾಕಿಸ್ತಾನದವರು ಕೇಳಿದ್ರೆ ಅವರಿಗೂ ಕೊಡ್ತಾರೆ. ಅಮೆರಿಕದವರಿಗೆ ದುಡ್ಡು ಮುಖ್ಯ ಅಷ್ಟೇ. ತನ್ನ ಸ್ನೇಹಿತ ದೇಶದ ಹಿತಾಸಕ್ತಿಯನ್ನ ಅಮೆರಿಕ ಯಾವತ್ತೂ ಕೂಡ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಇಲ್ಲಿ ಸೂಕ್ಷ್ಮವಾಗಿ ಇನ್ನೊಂದು ವಿಚಾರವನ್ನು ಕೂಡ ನೀವು ಗಮನಿಸಿ. ಇವತ್ತು ಭಾರತ ಹೇಗೆ ರಷ್ಯಾದ ಮೇಲೆ ನಂಬಿಕೆ ಇಟ್ಟಿದೆಯೋ ಅದೇ ರೀತಿಯಾದಂತಹ ನಂಬಿಕೆಯನ್ನು ರಷ್ಯಾ ಕೂಡ ಭಾರತದ ಮೇಲೆ ಇಟ್ಟಿದೆ. ಭಾರತ ಇವತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗುತ್ತೆ. ಯಾವತ್ತೂ ಕೂಡ ರಷ್ಯಾ ಇದನ್ನ ಪ್ರಶ್ನೆ ಮಾಡೋದಿಲ್ಲ, ನೀವ್ಯಾಕೆ G7ಗೆ ಹೋಗಿದ್ದು, ನೀವು ಬ್ರಿಕ್ಸ್ನ ದೇಶ, ಹೀಗಂತ ರಷ್ಯಾ ಹೇಳೋದಿಲ್ಲ. ಆದರೆ ಅಮೆರಿಕದಿಂದ ಇದನ್ನ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾ? ಇವತ್ತು ಚೈನಾದಲ್ಲಿ ನಡೆದಂತಹ SCO ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾದ್ರು, ಚೈನಾ ಅಧ್ಯಕ್ಷ ಪುತಿನ್ ಜೊತೆಗೆ ಕೈ ಜೋಡಿಸಿದ್ರು ಅಂದ ತಕ್ಷಣವೇ ಅಮೆರಿಕ ಉರ್ಕೊಂಡ್ಬಿಟ್ಟಿದೆ. ಇದು ಅಪವಿತ್ರ ಮೈತ್ರಿ, ಇದನ್ನು ಮಾಡ್ಕೊಳ್ಬಾರ್ದು, ನರೇಂದ್ರ ಮೋದಿ ತಪ್ಪು ಮಾಡ್ತಾ ಇದ್ದಾರೆ, ಭಾರತ ಕೆಟ್ಟ ದೇಶ, ಇಂತಹ 10 ಸ್ಟೇಟ್ಮೆಂಟ್ಗಳು ಅಮೆರಿಕದಿಂದ ಬರೋದಕ್ಕೆ ಶುರುವಾಗಿದೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಕಿಸ್ತಾನ ರಷ್ಯಾದ ಸಂಬಂಧವನ್ನ ಬಯಸಬಹುದು, ಆದರೆ ಅದು ಯಾವತ್ತೂ ಕೂಡ ಈಡೇರದಂತಹ ಒಂದು ಕನಸಷ್ಟೇ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.